ಕನಸು, ನಂಬಿಕೆ ಏನು? ಒಂದು ಕುತೂಹಲಕಾರಿ ವಿಷಯ. 1890 ಇಸವಿಯಲ್ಲಿ ಅಮೆರಿಕಾದಲ್ಲಿ ಓರ್ವ ಧರ್ಮ ಪ್ರಚಾರಕ ಉಪನ್ಯಾಸ ನೀಡುತ್ತಿದ್ದಾಗ ಸಭಿಕರಲ್ಲೊಬ್ಬರು ಮನುಷ್ಯ ಆಕಾಶದಲ್ಲಿ ಹಾರುವುದು ಸಾಧ್ಯವೇ ಎಂದು ಪ್ರಶ್ನಿಸಿದರು. ಅವರನ್ನು ದುರುಗುಟ್ಟಿಕೊಂಡು ನೋಡಿದ ಉಪನ್ಯಾಸಕರು, ಮನುಷ್ಯ ಹಾರಬೇಕೆಂಬುದು ಭಗವಂತನ ಇಚ್ಛೆಯಾಗಿದ್ದರೆ ಅವನು ಮನುಷ್ಯರಿಗೆ ರೆಕ್ಕೆಗಳನ್ನು ಕೊಡುತ್ತಿದ್ದ. ಮನುಷ್ಯ ಹಾರಲು ಸಾಧ್ಯವಿಲ್ಲ, ಇದು ನನ್ನ ದೃಢ ನಂಬಿಕೆ ಎಂದರು. ಇದಾದ 13 ವರ್ಷಗಳ ನಂತರ, ಅಂದರೆ 1903 ಇಸವಿ ಡಿಸೆಂಬರ್ ತಿಂಗಳಲ್ಲಿ, ಇಬ್ಬರು ಸಹೋದರರು ಮೊಟ್ಟ ಮೊದಲನೇ ವಿಮಾನಯಾನವನ್ನು ಅಮೆರಿಕದ ಕಿಟ್ಟಿ ಹಾಕ್ ಎಂಬಲ್ಲಿ ಯಶಸ್ವಿಯಾಗಿ ಮಾಡಿದರು. ಅವರನ್ನು ಯಾರೋ ಇದು ಹೇಗೆ ಸಾಧ್ಯವಾಯಿತು ಎಂದು ಪ್ರಶ್ನಿಸಿದಾಗ ಆ ಇಬ್ಬರು ಸಹೋದರರು, ಮನುಷ್ಯ ಪ್ರಯತ್ನ ಪಟ್ಟರೆ ಆಕಾಶದಲ್ಲಿ ಹಾರಬಲ್ಲ ಎಂಬುದು ತಮ್ಮ ದೃಢವಾದ ನಂಬಿಕೆ ಎಂದು ಹೇಳಿದರು. ಮನುಷ್ಯ ಹಾರುವುದಿಲ್ಲ ಎಂದು ದೃಢವಾದ ನಂಬಿಕೆ ಇದ್ದ ಆ ಧರ್ಮ ಪ್ರಚಾರಕರೇ ಬಿಷಪ್ ರೈಟ್. ಆದರೆ ಪ್ರಯತ್ನ ಪಟ್ಟರೆ ಮನುಷ್ಯ ಹಾರಬಲ್ಲ ಎಂಬ ದೃಢವಾದ ನಂಬಿಕೆ ಇದ್ದು ಸಾಧಿಸಿದ ಆ ಇಬ್ಬರು ಸಹೋದರರು ಆರ್ವಿಲ್ ರೈಟ್ ಮತ್ತು ವಿಲ್ಬರ್ ರೈಟ್ ಬೇರೆ ಯಾರೂ ಅಲ್ಲ, ಆ ಬಿಷಪ್ ರೈಟ್ ಎಂಬುವರ ಮಕ್ಕಳು. ಯಾರು ಏನೇ ಹೇಳಲಿ, ನಮ್ಮಲ್ಲಿ ದೃಢವಾದ ನಂಬಿಕೆ ಇದ್ದರೆ, ಪ್ರಾಮಾಣಿಕ ಪ್ರಯತ್ನ ಇದ್ದರೆ, ಅವಿರತ ಪರಿಶ್ರಮವಿದ್ದರೆ ಅಸಾಧ್ಯವಾದುದು ಕೂಡ ಸಾಧ್ಯವಾಗುತ್ತದೆ. ಆರ್ವಿಲ್ ರೈಟ್ ಮತ್ತು ವಿಲ್ಬರ್ ರೈಟ್ ಸಹೋದರರು ವಿಶ್ವವಿದ್ಯಾನಿಲಯದ ಪದವೀಧರರಾಗಿರಲಿಲ್ಲ. ಹೆಚ್ಚಿನ ಹಣಕಾಸಿನ ಸೌಲಭ್ಯವೂ ಅವರಿಗಿರಲಿಲ್ಲ. ಬಿಡಿ ಭಾಗಗಳನ್ನು ತಂದು ಜೋಡಿಸಿ ತಯಾರಿಸಿದ ಸೈಕಲ್ಗಳನ್ನು ಮಾರಾಟ ಮಾಡುವುದು ಅವರ ಹೊಟ್ಟೆಪಾಡಿನ ವೃತ್ತಿಯಾಗಿತ್ತು. ಆದರೆ ಅವರಿಬ್ಬರಿಗೂ ಒಂದು ಕನಸಿತ್ತು, ಏರೋಪ್ಲೇನ್ ಅಂದರೆ ವಿಮಾನವನ್ನು ಹಾರಾಡಿಸುವ ಕನಸು, ಮತ್ತು ಆ ಕನಸಿನ ಸಾಕಾರತೆಯಲ್ಲಿ ದೃಢವಾದ ನಂಬಿಕೆ. ನಮ್ಮ ದೇಶದ ಸಣ್ಣ ಬಾಲಕನೊಬ್ಬ ಆಕಾಶದಲ್ಲಿ ಹಾರುವ ವಿಮಾನಗಳತ್ತ ಕತ್ತೆತ್ತಿ ನೋಡಿದಾಗಲೆಲ್ಲ ಅವನು ಕನಸು ಕಾಣುತ್ತಿದ್ದುದು ತನ್ನ ದೇಶ ಕೂಡ ಅಂತರಿಕ್ಷಯಾನ ಕ್ಷೇತ್ರದಲ್ಲಿ ದೊಡ್ಡ ಶಕ್ತಿಯಾಗಬೇಕು ಎಂಬುದು. ಆ ಕನಸೇ ಅವರನ್ನು ಮುಂದೆ ಇಸ್ರೋದ ಮುಖ್ಯಸ್ಥರನ್ನಾಗಿ ಮಾಡಿ ಅವರ ನಾಯಕತ್ವದಲ್ಲಿ ಇಸ್ರೋ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡುವಂತೆ ಮಾಡಿತು. ಅಷ್ಟೇ ಅಲ್ಲ, ಆ ಕನಸೇ ಅವರನ್ನು ರಾಷ್ಟ್ರಪತಿಯ ಆಸನವನ್ನು ಅಲಂಕರಿಸುವಂತೆ ಮಾಡಿತು. ಅವರೇ ಡಾಕ್ಟರ್ APJ ಅಬ್ದುಲ್ ಕಲಾಂ. ಅವರೂ ಕೂಡ ತಮ್ಮ ಯಶಸ್ಸಿಗೆ ಕೊಡುವ ಕಾರಣ ಎಂದರೆ ಒಂದು ಭವ್ಯ ಕನಸು ಮತ್ತು ದೃಢವಾದ ನಂಬಿಕೆ. ನಮ್ಮದೂ ಏನಾದರೂ ಕನಸಿದೆಯೇ? ಅದನ್ನು ಸಾಕಾರಗೊಳಿಸುವ ದೃಢ ನಂಬಿಕೆ ಇದೆಯೇ? ಈ ರೀತಿಯ ಸ್ಫೂರ್ತಿದಾಯಕ ವಿಡಿಯೋಗಳಿಗಾಗಿ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮವರೊಂದಿಗೆ ಹಂಚಿಕೊಳ್ಳಿ. ಕ್ಷಣ ಹೊತ್ತು ಅಣಿಮುತ್ತು ಪುಸ್ತಕವು ಭಾಗ 1ರಿಂದ 14ರವರೆಗೆ ಲಭ್ಯವಿದೆ. ಪುಸ್ತಕದ ಪ್ರತಿಗಳಿಗಾಗಿ ಕೆಳಗಿರುವ ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಿ. ವಾಟ್ಸ್ಆಪ್ ಸಂಖ್ಯೆ 9036554829.